ಈಗಿನ ಒಕ್ಕಲಿಗ ಅಥವಾ ಗೌಡ ಸಮುದಾಯದವರೇ ತಲಕಾಡು ಗಂಗರ ವಂಶಸ್ಥರು. ಇವರನ್ನು ಹಾಸನ ಹಾಗೂ ಮಂಡ್ಯ, ಮೈಸೂರು ಭಾಗಗಳಲ್ಲಿ ನಾವು ನೋಡಬಹುದಾಗಿದೆ. ಅವರೇ ಗಂಗಡಿಕಾರ ಗೌಡರು. ನಮಸ್ಕಾರ ವೀಕ್ಷಕರೇ, ಟೈಮ್ ಟ್ರಾವೆಲರ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಕರ್ನಾಟಕದ ಹೃದಯ ಭಾಗದ ಕಾವೇರಿ ನದಿಯ ತೀರದಲ್ಲಿ ಒಂದು ವಿಚಿತ್ರ ನಗರವಿದೆ, ಅದೇ ತಲಕಾಡು. ಇಂದು ಮರಳು ಗಡ್ಡೆಗಳ ನಗರ ಒಂದು ಕಾಲದಲ್ಲಿ ಮಹಾ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಕೊಂಗಣಿ ವರ್ಮ ಅಥವಾ ದಡಿಗ ಎಂಬ ಒಬ್ಬ ಯೋಧ ಒಂದು ದಿನ ಸಿಂಹನದಿ ಎಂಬ ಜೈನ ಗುರುವನ್ನು ಭೇಟಿ ಮಾಡಿದನು. ಆ ಗುರು ಅವನಿಗೆ ಒಂದು ಕತ್ತಿಯನ್ನು ಕೊಟ್ಟು, ನೀನು ಧೈರ್ಯಶಾಲಿ ಹಾಗೂ ನಿನ್ನಲ್ಲಿ ರಾಜ್ಯವನ್ನು ಸ್ಥಾಪಿಸಿ ಅದನ್ನು ನಿಭಾಯಿಸುವ ಸಾಮರ್ಥ್ಯವಿದೆ ಎಂದು ಹೇಳಿದ್ದರು. ಈ ಮಾತೆ ತಲಕಾಡು ಗಂಗರು ಎಂಬ ಒಂದು ಮಹಾ ಸಾಮ್ರಾಜ್ಯ ಸ್ಥಾಪನೆಗೆ ಪ್ರಮುಖ ಕಾರಣ. ನಂತರ ದಡಿಗನು ತನ್ನ ಸಹೋದರನಾದ ಮಾಧವನ ಜೊತೆ ಸೇರಿ ಗಂಗ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು. ಗಂಗರ ರಾಜ್ಯ ಸ್ಥಾಪನೆಯಾದ ನಂತರ ಅವರಿಗೆ ಮೊದಲ ದೊಡ್ಡ ಸವಾಲು ಎದುರಾಯಿತು. ಒಂದು ಬಲಿಷ್ಠ ಶತ್ರು ರಾಜ್ಯ ಗಂಗರ ಪ್ರದೇಶವನ್ನು ಆಕ್ರಮಿಸಲು ಬಂದಿತ್ತು, ಅದೇ ಪಲ್ಲವ ಸಾಮ್ರಾಜ್ಯ. ಆ ಸಮಯದಲ್ಲಿ ಗಂಗರ ಸೇನೆ ಚಿಕ್ಕದಾಗಿತ್ತು, ಆದರೆ ಅವರ ಧೈರ್ಯ ದೊಡ್ಡದಾಗಿತ್ತು. ಯುದ್ಧವು ಆರಂಭವಾಯಿತು. ಮಳೆ ಸುರಿಯುತ್ತಿತ್ತು, ಕತ್ತಿಗಳ ಹೊಡೆತ ಹೊಳೆಯುತ್ತಿದ್ದವು, ಯೋಧರು ಜೋರಾಗಿ ಕೂಗುತ್ತಿದ್ದರು. ಅಂತಿಮವಾಗಿ ಈ ಯುದ್ಧದಲ್ಲಿ ಗಂಗರು ಗೆದ್ದರು. ಆ ದಿನ ಗಂಗರ ಹೆಸರು ದಕ್ಷಿಣ ಭಾರತದೆಲ್ಲೆಡೆ ಪ್ರಸಿದ್ಧಿಯಾಯಿತು. ಗಂಗರ ಅತ್ಯಂತ ಬುದ್ಧಿವಂತ ನಾಯಕ ದುರ್ವಿನೀತ. ಇವನು ಕೇವಲ ಯೋಧನಲ್ಲ, ಒಬ್ಬ ಚತುರ ಹಾಗೂ ಬುದ್ಧಿವಂತ ರಾಜನಾಗಿದ್ದನು. ಒಂದು ದಿನ ಚಾಲುಕ್ಯರು ಗಂಗರ ಮೇಲೆ ದಾಳಿ ಮಾಡಲು ಯೋಜನೆಯನ್ನು ಹಾಕಿದರು. ದುರ್ವಿನೀತನು ಯುದ್ಧ ಮಾಡಲು ಮಾತ್ರವಲ್ಲ, ಒಂದು ಸರಿಯಾದ ಯುದ್ಧ ಯೋಜನೆಯನ್ನೇ ರೂಪಿಸಿದ್ದನು. ತನ್ನ ಸೇನೆಯನ್ನು 3 ಭಾಗಗಳಾಗಿ ವಿಭಜಿಸಿದನು. ಒಂದು ಸೇನೆ ನೇರವಾಗಿ ಶತ್ರುವನ್ನು ಎದುರಿಸಿತು, ಇನ್ನೊಂದು ಸೇನೆ ಅರಣ್ಯದ ಸುತ್ತ ಸುತ್ತುವರೆದಿತ್ತು, 3ನೇ ಸೇನೆ ಹಿಂಬದಿಯಿಂದ ದಾಳಿ ಮಾಡಿತ್ತು. ಶತ್ರುಗಳು ಅಚ್ಚರಿಗೊಂಡಿದ್ದರು. ಅಂತಿಮವಾಗಿ ಗಂಗರು ಜಯವನ್ನು ಸಾಧಿಸಿದರು. ಒಮ್ಮೆ ಒಬ್ಬ ಗಂಗರಾಜನು ತನ್ನ ಕನಸಿನಲ್ಲಿ ಒಂದು ದೇವರನ್ನು ನೋಡಿದನು. ಆ ದೇವರು ನನಗಾಗಿ ಒಂದು ದೇವಾಲಯವನ್ನು ನಿರ್ಮಿಸು ಎಂದು ಹೇಳಿತು. ರಾಜನು ಬೆಳಿಗ್ಗೆ ಎದ್ದ ಕೂಡಲೇ ಅದೇ ಸ್ಥಳದಲ್ಲಿ ದೇವಾಲಯವನ್ನು ಕಟ್ಟಲು ಆದೇಶವನ್ನು ನೀಡಿದನು. ನಂತರ ಪ್ರಸಿದ್ಧ ದೇವಾಲಯವಾಗಿ ಅದು ಹೊರಹೊಮ್ಮಿತು. ಅದೇ ಶ್ರವಣಬೆಳಗೊಳದ ಗೊಮ್ಮಟ ಮೂರ್ತಿ. ಈ ಭವ್ಯ ಮೂರ್ತಿಯನ್ನು ಗಂಗರ ಸೇನಾಧಿಪತಿಯಾದ ಚಾವುಂಡರಾಯನು ನಿರ್ಮಿಸಿದನು. ಇದು ಇಂದಿಗೂ ಜಗತ್ತಿನ ದೊಡ್ಡ ಏಕಶಿಲಾ ಮೂರ್ತಿಗಳಲ್ಲಿ ಒಂದು. ಇದನ್ನು ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣಬೆಳಗೊಳದಲ್ಲಿ ಕಾಣಬಹುದಾಗಿದೆ. ಗಂಗರ ಅತ್ಯಂತ ಧೈರ್ಯಶಾಲಿ ರಾಜರಲ್ಲಿ ಒಬ್ಬನು ಬೂತುಗ. ಇವನ ಆಡಳಿತದಲ್ಲಿ ಒಂದು ದೊಡ್ಡ ಯುದ್ಧ ನಡೆದಿದೆ, ಅದೇ ತಕ್ಕೋಲಂ ಯುದ್ಧ. ಈ ಯುದ್ಧದಲ್ಲಿ ಗಂಗರು ರಾಷ್ಟ್ರಕೂಟರ ಜೊತೆ ಸೇರಿ ಚೋಳರ ವಿರುದ್ಧ ಹೋರಾಡಿದರು. ಈ ಯುದ್ಧದಲ್ಲಿ ಬೂತುಗ ತನ್ನ ಕುದುರೆಯ ಮೇಲೆ ನಿಂತು ಶತ್ರುಗಳನ್ನು ನೇರವಾಗಿ ಎದುರಿಸಿದನು. ಬೂತುಗ ಹೊಡೆದ ಒಂದು ಬಾಣ ಚೋಳ ರಾಜನನ್ನು ಹೊಡೆದಿತ್ತು. ಇದಾದ ನಂತರ ಯುದ್ಧದ ದಿಕ್ಕೇ ಬದಲಾಯಿತು. ಗಂಗರು ಜಯವನ್ನು ಸಾಧಿಸಿದರು. ಆ ದಿನ ಬೂತುಗನ ಹೆಸರು ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿಯಿತು. ಗಂಗರು ಕೇವಲ ಯುದ್ಧ ಮಾಡಲಿಲ್ಲ, ಅವರು ಜನರ ಜೀವನವನ್ನು ಸುಧಾರಿಸಿದರು. ದೊಡ್ಡ ಕೆರೆಗಳನ್ನು ನಿರ್ಮಿಸಿದರು, ಕೃಷಿಗೆ ನೀರನ್ನು ಒದಗಿಸಿದರು, ರಸ್ತೆಗಳನ್ನು ನಿರ್ಮಿಸಿದರು, ಶಿಕ್ಷಣಕ್ಕೆ ಸಹಾಯವನ್ನು ಮಾಡಿದರು. ಇದಕ್ಕೆ ಒಂದು ಉದಾಹರಣೆ ಕೋಲಾರಮ್ಮನ ದೇವಸ್ಥಾನದ ಸಮೀಪ ನಿರ್ಮಿಸಲಾದ ದೊಡ್ಡ ಕೆರೆ. ಇದು ಸಾವಿರಾರು ರೈತರ ಜೀವನವನ್ನು ಉಳಿಸಿತು. ಒಮ್ಮೆ ಗಂಗರ ಅರಮನೆಯಲ್ಲಿ ಒಂದು ದ್ರೋಹ ನಡೆಯಿತು. ಒಬ್ಬ ಮಂತ್ರಿ ಶತ್ರು ರಾಜ್ಯದ ಜೊತೆ ಗುಪ್ತವಾಗಿ ಸೇರಿಕೊಂಡನು. ಅವನು ಗಂಗರ ಸೇನೆಯ ರಹಸ್ಯಗಳನ್ನು ಶತ್ರುಗಳಿಗೆ ತಿಳಿಸಿದನು. ಸುಮಾರು ಕ್ರಿಸ್ತಶಕ 999ರಲ್ಲಿ ಗಂಗರ ಸಾಮ್ರಾಜ್ಯ ದುರ್ಬಲಗೊಳ್ಳುತ್ತಿತ್ತು. ಹಲವಾರು ಯುದ್ಧಗಳಿಂದ ತಮ್ಮ ಶಕ್ತಿಯನ್ನು ಕಳೆದುಕೊಂಡಿದ್ದರು. ನಂತರ ಚೋಳರು ಗಂಗರ ಮೇಲೆ ಭೀಕರ ಯುದ್ಧವನ್ನು ಮಾಡಿದರು. ಇದರಲ್ಲಿ ಗಂಗರು ಸೋತರು. ಚೋಳರು ಗಂಗರ ಸಾಮ್ರಾಜ್ಯವನ್ನು ವಶಪಡಿಸಿಕೊಂಡರು. ನಂತರ ನಿಧಾನವಾಗಿ ತಲಕಾಡು ಮರಳುಗಡ್ಡೆಗಳ ನಗರವಾಗಿ ಬದಲಾಯಿತು. ಆದರೆ ಗಂಗರ ವಂಶ ಸಂಪೂರ್ಣವಾಗಿ ನಾಶವಾಗಲಿಲ್ಲ. ಈಗಿನ ಒಕ್ಕಲಿಗ ಅಥವಾ ಗೌಡ ಸಮುದಾಯದ ಕೆಲವು ಉಪಕುಲಗಳು ಗಂಗರ ವಂಶಸ್ಥರು. ಅವರೇ ಗಂಗಡಿಕಾರ ಗೌಡರು. ಇದು ಸಂಪೂರ್ಣವಾಗಿ ದೃಢಪಟ್ಟಿಲ್ಲ, ಆದರೆ ಇತಿಹಾಸ ಮತ್ತು ಪರಂಪರೆಯ ಮಿಶ್ರಿತವಾಗಿದೆ. ಗಂಗರ ಕಾಲದಲ್ಲಿ ಭೂಮಿಯ ಆಡಳಿತಗಾರರಾಗಿದ್ದವರು ನಂತರ ಒಕ್ಕಲಿಗರಾಗಿ ಬೆಳೆದರು ಎಂದು ಹೇಳಲಾಗುತ್ತದೆ. ಒಂದು ಕಾಲದಲ್ಲಿ ಗಂಗರು ದಕ್ಷಿಣ ಭಾರತದ ಮಹಾನ್ ಸಾಮ್ರಾಜ್ಯವಾಗಿದ್ದರು. ಯುದ್ಧ ಮಾಡಿದರು, ದೇವಾಲಯಗಳನ್ನು ನಿರ್ಮಿಸಿದರು, ಜನರಿಗೆ ಸಹಾಯವನ್ನು ಸಹ ಮಾಡಿದರು.
ಇದು ಒಂದು ಸಾಮ್ರಾಜ್ಯದ ಕಥೆಯಲ್ಲ, ಧೈರ್ಯ ಮತ್ತು ಪರಾಕ್ರಮದ ಕತೆ, ಹಾಗೂ ಇದು ನಮಗೆ ಇಂದಿಗೂ ಸಹ ಪ್ರೇರಣೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.